ಕೊರತೆಯಿಂದಾಗಿ ಇಡೀ ರಾಜ್ಯವೇ ಕಂಗಾಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರದ ಛಾಯೆ ಆವರಿಸಿದೆ. ಮಳೆ ಇಲ್ಲದೆ ಬಿತ್ತನೆ ಕಾರ್ಯ ಮಾಡದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ. ನಿಂತಲ್ಲೇ ನಿಂತ ಬಿತ್ತನೆ ಕಾರ್ಯ ರೈತರಿಗೆ ಸಂಕಷ್ಟ. ರಾಜ್ಯದ ಹಲವೆಡೆ ಭೀಕರ ಬರಗಾಲದ ಛಾಯೆ ಆವರಿಸಿದಂತಿದೆ. ವರುಣದೇವ ಕರುಣೆ ತೋರಿಸ್ತಿಲ್ಲ, ಭೂಮಿ ತಂಪಾಗ್ತಿಲ್ಲ, ಬಿತ್ತನೆ ಕಾರ್ಯಗಳೆಲ್ಲ ನಿಂತಲ್ಲೇ ನಿಂತಿವೆ, ಕೆರೆಕಟ್ಟೆಗಳೆಲ್ಲ ಬತ್ತಿ ಹೋಗಿವೆ. ಹೆಂಗಪ್ಪ ಮುಂದಿನ ಜೀವನ ಅನ್ನೋ ಆತಂಕ ಶುರುವಾಗಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮುಂಗಾರು ಮಳೆ ಆಗಮನವಿಲ್ಲದೆ ಅನ್ನದಾತರು ಕಂಗೆಟ್ಟಿದ್ದಾರೆ. ಕೃಷ್ಣಾ ನದಿಯ ಪಾತ್ರದಲ್ಲಿ ಒಂದ್ ಕಡೆ ನೆರೆಯ ಭೀತಿ ಇದ್ರೆ, ಇದೇ ಕೃಷ್ಣೆಯ ಜಲವನ್ನ ಅವಲಂಬಿಸಿರುವ ವಿಜಯಪುರ ಜಿಲ್ಲೆಯಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿದೆ. ಆಲಮಟ್ಟಿ ಅಣೆಕಟ್ಟಿನ ಹಿಂಭಾಗದಲ್ಲಿ ಒಳಹರಿವು ಹೆಚ್ಚಾಗಿದ್ರೆ, ಅಣೆಕಟ್ಟಿನ ಮುಂಭಾಗದ ರೈತರು ಮಾತ್ರ ಮಳೆಗಾಗಿ ಕಾಯುತ್ತಿದ್ದಾರೆ. ಜಿಲ್ಲೆಯಾದ್ಯಂತ ಮಳೆಯೇ ಇಲ್ಲದೆ ಕೃಷಿ ಭೂಮಿ ಬಿಕೋ ಎನ್ನುತ್ತಿದೆ. ಪ್ರತಿ ವರ್ಷ ಈ ವೇಳೆಗೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ನಡೆಯಬೇಕಿತ್ತು. ಆದರೆ ಮಳೆಗಾಗಿ ಅನ್ನದಾತ ಮುಗಿಲಿನತ್ತ ಮುಖ ಮಾಡಿದ್ದಾನೆ. ನಾವು ಸಾಲ ಮಾಡಿ ಜಮೀನು ಹದಗೊಳಿಸಿದ್ದೇವೆ, ಮಳೆ ಇಲ್ಲದೆ ನಮ್ಮ ಬದುಕು ಬರ್ಬಾದ್ ಆಗುತ್ತಿದ್ದೇವೆ. ಸರ್ಕಾರ ಕನಿಷ್ಠ ಸಾಲದ ಬಡ್ಡಿಯನ್ನಾದರೂ ಮನ್ನಾ ಮಾಡಲಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಆಲ್ಮಟ್ಟಿ ನಮ್ದು 60 ಕಿಲೋಮೀಟರ್ ಇದ್ರೂ ನಮಗೇನು ಫಾಯ್ದಾ ಇಲ್ಲಾರಂಗಾಗೈತೆ ರೀ ಸರ್. ಅದಕ್ಕೆ ಇನ್ನೇನು ಬೋರ್ಗಳು ಸ್ವಲ್ಪ ಮ್ಯಾಗಿನ ಮಳೆ ಬಿದ್ದು ಸ್ವಲ್ಪ ಒಡ್ಡವ್ರಿ ನೀರು ನಿಂತ ಬೋರು ಚಾರ್ಜ್ ಆಗ್ತಾವೆ. ಈ ಬೋರು ಎಲ್ಲ ಬತ್ತಿ ಹೋಗ್ಯಾವ್ರಿ ಸರ್. ಈಗ ಇನ್ನೇನು ಐತಿ ಈಗ ದನಕರಗಳಿಗೆ ಅವಕರೆ ನೀರು ಆಮೇಲೆ ಮೇವ ಮಾಡ್ಬೇಕಂದ್ರೂ ಅವು ಅಜ್ಜಿ ಹೊಂಟೈತ್ರಿ. ಹಿಂಗೆ ಆ್ಯಕ್ಸಿಂದ ಗೌರ್ಮೆಂಟಿಗೆ ನಾವು ಇಟ್ಟೆ ಕೇಳ್ಕೊಳ್ಳೋದ್ರಿ. ಈ ಸದ್ಯ ಏನೈತಿ ಇದನ್ನು ಇದ್ದಿದ್ದು ಒಂದು ಸ್ವಲ್ಪ ನಮ್ಗೆ ಏನು ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರಲ್ಲ, ಏನಪ್ಪ ನೀವು ಮಳೆ ನೋಡ್ಕಿಂದ ಬೆಳೆ ಮಾಡ್ರಿ ಅಂತ ಹೇಳಿಕ್ಸಿಂದ ಅದನ್ನ ನಾವು ಇದು ಮಾಡ್ಕೊಂಡಿವಿ. ಅವ್ರದ್ದು ನಾವು ಮಾತಿಗೆ ನಾವು ಬದ್ಧರದೀವಿ. ಈ ನಮ್ಮದ ಒಂದು ಏನೈತೆ ಅಂದ್ರೆ ಬೇಡಿಕೆ ಏನೈತೆ ಅಂದ್ರೆ ಈಗ ಇದ್ದಿದ್ದು ಒಂದು ಸ್ವಲ್ಪ ಸಾಲ ಇಟ್ಟು ನಮಗೆ ಮನ್ನಾ ಮಾಡಿ ಕೊಟ್ರಂದ್ರೆ ಅವ್ರಿಗೆ ಭಾಳ ಪುಣ್ಯ ಆಗ್ತೈತಿ. ಇನ್ನು ವಾಡಿಕೆಯಂತೆ ಉತ್ತಮ ಮಳೆಯಾಗಿದ್ದರೆ ಭೂತಾಯಿ ಹಸಿರು ಸೀರೆ ಉಟ್ಟಂತೆ ಬೆಳೆ ಬರುತ್ತಿತ್ತು. ತೊಗರಿ, ಹೆಸರು, ಸೂರ್ಯಕಾಂತಿ, ಉದ್ದು ಸೇರಿದಂತೆ ಮುಖ್ಯ ಬೆಳೆಗಳನ್ನ ಬೆಳೆಯಬೇಕಿತ್ತು. ಆದರೆ ಮಳೆ ಇಲ್ಲದೆ ಬಿತ್ತನೆ ಕಾರ್ಯವೇ ನಿಂತು ಹೋಗಿದೆ. ದನಕರುಗಳನ್ನ ಮಾರುವ ಸ್ಥಿತಿಗೆ ಬಂದೊದಗಿದೆ. ಮುಂಗಾರು ಕೈ ಕೊಟ್ಟದ ಸರ. ಆಲ್ರೆಡಿ ಹೆಸರ, ಉದ್ದ ಮತ್ತು ಸೂರ್ಯಪಾನ ಅವು ಬೆಳಿಬೇಕಾಗಿತ್ತು ಸರ್. ನಾವು ಈಗ ಮಳೆ ಅಂತರೂ ಏನೂ ಇಲ್ಲ ರೀ ಸರ್. ಬರಡು ಭೂಮಿ ಆಗಿಬಿಟ್ಟಿದೆ ಸರ್ ಪೂರ. ಮತ್ತು ಹಾಗಾಗಿ ಒಡ್ಡಿಗೆ ಬೋರ್ ಅಂತರೂ ಮಳೆ ಇಲ್ಲದಕ್ಕೆ ಎಲ್ಲಿ ಇದು ಆಗಿಲ್ಲ, ಚಾರ್ಜ್ ಆಗ್ತಿಲ್ಲ ರೀ ಬೋರ್ಗಳು. ಬಾವಿಗಳಿಗೆ ನೀರಿಲ್ಲ. ಒಟ್ನಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆ ಸ್ಥಗಿತಗೊಂಡಿವೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಸಂಕಷ್ಟದಲ್ಲಿರುವ ಅನ್ನದಾತರ ನೆರವಿಗೆ ಧಾವಿಸಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.